ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗ ಎದ್ದು ಬ್ರಷ್ ಮಾಡಿ ಮೆಟ್ರೋ ಸ್ಟೇಷನ್ ಕಡೆ ಹೋದ್ವಿ. ಏನಪ್ಪ ವಿಷಯ ಅಂದರೆ ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಮೆಟ್ರೋ ಸ್ಟೇಷನಿಂದ ಇಳಿದು ನಮ್ಮೂರ ಕಡೆ ಹೋಗೋ ಟ್ರೈನ್ ನೋಡ್ತಾ ಹತ್ತಿದ್ವಿ. ಟ್ರೈನಲ್ಲಿ ಇಲ್ಲಿ ತನಕ ಹೋಗೇ ಇರಲಿಲ್ಲ. ಟ್ರೈನಲ್ಲಿ ಫಸ್ಟು ಬಾಯ್ಸ್ ಜೊತೆ ಟ್ರೈನೆಲ್ಲ ನೋಡಿದೆ. ಆ ಕಡೆ ಈ ಕಡೆ ಬಾಯ್ಸ್ ಎಲ್ಲ ಹೋಗಿದ್ರು ಮುಂಚೆನೇ. ಟ್ರೈನೆಲ್ಲ ಹಾಗೆ ಒಂದು ವ್ಯೂ ತೊಗೊಂಡೆ. ನೋಡಿ ಟ್ರೈನ್ ಎಷ್ಟು ಉದ್ದ ಇದೆ ಅಂತ. ಟ್ರೈನಿಂದ ಇಳಿದ್ಬಿಟ್ಟು ನಮ್ಮೂರ ಕಡೆ ಹೋಗೋ ಬಸ್ ಹತ್ತಿದ್ವಿ. ಹಾಗೆ ಆದರೂ ನಮ್ಮೂರಿಗೆ ಹೋಗೋ ವೈಬೇ ಚಂದ ಗುರು. ಏನು ಸಖತ್ತಾಗಿದೆ ಅಲ್ಲ. ನಮ್ಮ ಅಣ್ಣ ಒಳ್ಳೆ ನಿದ್ದೆ ಹೊಡಿತಿದ್ದ. ಅಣ್ಣನ ಮುಖ ನೋಡ್ತಾ ಒಂದು ಒಳ್ಳೆ ವೀಡಿಯೋ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡ್ತಾ ನಮ್ಮೂರು ಬಂದೇ ಬಿಡ್ತು ಗುರು. ನೋಡಿ ಇದೇ ನಾವು ಬಂದಿದ್ದ ಬಸ್ಸು. ಸೀದಾ ನಡ್ಕೊಂಡು ಮನೆಗೆ ಬಂದೆ. ಒಂದು ತಿಂಗಳಾದ್ಮೇಲೆ ನನ್ನ ಬೈಕ್ ನೋಡಿದೆ. ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಯಾಕೆ ಅಂತೀರಾ, ಬೈಕ್ ಫುಲ್ಲು ಧೂಳಾಗಿತ್ತು ಗುರು. ಮನೆಗೆ ಬಂದಿದ ತಕ್ಷಣ ಗದ್ದೆ ಕಡೆ ಹೋದೆ. ನಮ್ಮ ದನಗಳನ್ನೆಲ್ಲ ಕಟ್ಟಾಕಿದ್ರು. ದನಗಳನ್ನೆಲ್ಲ ಹೊಡ್ಕೊಂಡು ಮನೆ ಕಡೆ ಹೊರಟೆ. ನೆಕ್ಸ್ಟು ನನ್ನ ಬೈಕ್ನ ಕ್ಲೀನಾಗಿ ಒರೆಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹಾಗೆ ಈಗ ಏನು ಮಾಡೋದು ಅಂತ ನೋಡೋ ಟೈಮಿಗೆ ಸ್ವಲ್ಪ ಕತ್ಲಾಗೇ ಬಿಡ್ತು. ಮನೇಲಿ ಅಡಿಕೆಕಾಯಿ ಹಾಕೋ ಟೈಮ್ ಆಯಿತು. ಮಿಷಿನಲ್ಲಿ ಓಡ್ತಾ ಇದೆ ನೋಡಿ ಅಡಿಕೆಕಾಯಿ. ಅಮ್ಮ ಕೂತ್ಕೊಂಡು ಅಡಿಕೆಕಾಯಿ ಸಪ್ರೇಟ್ ಮಾಡ್ತಾಯಿದ್ದಾರೆ ಎಲ್ಲ. ಹಾಗೆ ಹಂಡೆ ಒಲೆಗೆ ಬೆಂಕಿ ಹಾಕಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಚಳಿ ಕಾಯಿಸ್ದೆ. ಈಗ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸೀದಾ ಸಿಟಿಗೆ ಹೋದೆ. ನನ್ನ ಬೈಕ್ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆ. ಹಾಗೆ ಮನೆಗೆ ಬಂದು ಊಟ ಮಾಡಿ ಮಲಗಿದೆ. ಇಲ್ಲಿಗೆ ನನ್ನ ಮಿನಿ ವ್ಲಾಗ್ ಮುಗಿಸ್ತಾಯಿದ್ದೀನಿ.